ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್. ಇವಾಗ ಬೇಸಿಗೆ ರಜಾ ಬಂದಿರೋದ್ರಿಂದ ನೋಡಿ ಇಲ್ಲಿ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಈಗ ಇಷ್ಟು ಜನ ಹೊರಡ್ತಾ ಇದ್ದೀವಿ. ಇಲ್ಲಿ ನಾನು, ನನ್ನ ಮಗಳು, ನನ್ನ ಮಗ, ನನ್ನ ಸೊಸೆ, ನನ್ನ ಇದು ಫ್ರೆಂಡ್ ಕೌಶು ಅಂತ. ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಮುಂದಕ್ಕೆ ವಿಡಿಯೋ ಮಾಡೋಣ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ನನ್ನ ಫ್ರೆಂಡ್ ಮನೆ ಹತ್ರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಲ್ಲ. ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ. ನಮಗೆ ಬೇಗ ಬರೋಕ್ಕೆ ಹೇಳ್ಬಿಟ್ಟು ಅವಳು ರೆಡಿ ಆಗ್ದೇನೆ ಇನ್ನೂ ಊಟ ಮಾಡ್ತಾ ಕೂತಿದ್ದಾಳೆ ನೋಡಿ. ಹಾಗೆ ನಾನು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಬರ್ತೀನಿ ಬೇಗ ರೆಡಿಯಾಗಿರೋ ಅಂತ ಹೇಳಿದ್ದೀನಿ. ನೋಡಿ ಊಟ ಮಾಡ್ತಾ ಕೂತಿದ್ದಾಳೆ. ಒಳಗೆ ಹೋಗೋದು ಎಷ್ಟಾಗಿದೆ, ಟೈಮ್ ಎಷ್ಟಾಗಿದೆ ಗೊತ್ತಾ ಫ್ರೆಂಡ್? 4:04 ಆಗಿದೆ. ಬರ್ತಾಳೆ ಅಂತ ಕಾದ್ರೆ ಕೆಲಸ ಮುಗಿಸಿ ನಾನು ಈಗ ಊಟಕ್ಕೆ ಬಂದಿದ್ದೀನಿ ನೋಡಿ. ಇವಳೇನು ಓಡ್ ಬಂದ್ಬಿಟ್ಲು. ಆಯ್ತು, ಬೇಗ ರೆಡಿ ಆಗೋ, ಬೇಗ. ಅವ್ರಿಗೇನು ಹೋಟ್ಲು ರಜಾ ಇತ್ತು, ಪುರ್ಸತ್ತಾಗಿದ್ರು, ಬಂದ್ಬಿಟ್ಟವ್ರೆ ದಾರಿ ಉದ್ದಕ್ಕೂ ವಿಡಿಯೋ ಮಾಡ್ಕೊಂಡು. ಬಾಯ್ ಫ್ರೆಂಡ್. ನಾವು ಈಗ ನೋಡಿ ಎಲ್ಲಿ ಹೋಗ್ತಾ ಇದೀವಿ ಅಂತ ತೋರಿಸ್ತೀವಿ. ದಾರಿ ಮಧ್ಯ ನೋಡಿ ನನ್ನ ತಮ್ಮ ಸಿಕ್ತ. ಬಾಯ್ ಮಾಡೋ ಗಣೇಶ್. ನೋಡಿ ಈಗ ಹೋಗ್ತಾ ಇದ್ದೀವಿ ಆನ್ ದ ವೇ ದಾರಿ ಫ್ರೆಂಡ್ಸ್. ಈಗ ಅರ್ಧ ದಾರಿಗೆ ನನ್ನ ಫ್ರೆಂಡ್ ಮಂಜು ಮಗಳು ಜಾಯ್ನ್ ಆದ್ಲು ನೋಡಿ. ಎಲ್ಲರೂ ಎಷ್ಟು ಖುಷಿಯಾಗಿ ಹೊರಡ್ತಾ ಇದ್ದೀವಿ. ಶಾರ್ವರಿ, ಅಮ್ಮು, ಸಾನು, ಶ್ರುತಿ. ನನ್ನ ಫ್ರೆಂಡ್ ಅಮ್ಮು ಮಂಜು ಮಾತ್ರ ಮುಂದೆ ಫುಲ್ ಲೈವಲ್ಲಿದ್ದಾಳೆ. ಮುಂದೆ ಹೋಗ್ತಾ ಇದ್ದಾಳೆ ಒಬ್ಬಳೆ ಮಾತಾಡಿಕೊಂಡು. ಬನ್ನಿ ಮುಂದೆ ಏನು ನೋಡಿ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀವಿ ನೋಡಿ. ಹೋಗ್ತಾ ಇದ್ದೀವಿ ದಾರಿಲಿ. ತುಂಬ ತಣ್ಣಗಿದೆ ವೆದರು ನೋಡಿ. ನನ್ನ ಮಗಳು ನೋಡಿ ಲೈವಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಲೈವಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಮಂಜು. ಆಗಲೇ ನಮ್ಮ ಶಾರ್ವರಿಗೆ ಕಾಲು ನೋವು ಬಂದ್ಬಿಡ್ತು. ಪಾಪ ಅಮ್ಮು ಎತ್ಕೊಂಡು ಕರ್ಕೊಂಬರ್ತಾ ಇದ್ದಾಳೆ ನೋಡಿ. ಅರ್ಧ ದಾರಿಗೆ ಬಂದಿಲ್ಲ ಇನ್ನೂ, ಕಾಲು ನೋವಂತೆ. ಸ್ಲಿಪ್ಪರ್ ಬೇರೆ ಬಿಚ್ಚೋಗ್ತಿದೆ, ದೊಡ್ಡದು ಹಾಕೊಂಡ್ಬಿಡ್ತಾಳೆ ಸ್ಲಿಪ್ಪರು. ನಡೆಯೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ಅಮ್ಮು ಹಾಕನ್ನ ಎತ್ಕೊಳ್ಳಿ ಅಂತಂದ್ಬಿಟ್ಟು ಅಮ್ಮು ಜೊತೆ ಬರ್ತಾ ಇದ್ದಾಳೆ. ಇನ್ನೊಂದು 2 ನಿಮಿಷ ಸಿಕ್ತು ಪ್ಲೇಸು. ಹತ್ರ ಬಂದ್ವಿ ಈಗ. ನನ್ನ ಮಗನ ಫ್ರೆಂಡ್ ಕೌಶು ಎಲ್ಲರೂ ಹೊರಟ್ಬಿಟ್ಟಿದ್ದಾರೆ ಆಗಲೇ. ಆಗಲೇ ನೋಡೋರಂತೆ ಬನ್ನಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ಖುಷಿ ಆಗುತ್ತೆ ನಿಮಗೂ ನೋಡಿದ್ರೆ. ನೀವು ಈ ಥರ ಪ್ಲೇಸ್ಗೆ ಹೋಗ್ಬೇಕು ಅಂತಲೇ ಅಂದ್ಕೊಳ್ತೀರಾ ಫ್ರೆಂಡ್ಸ್. ಕೊನೆಗೂ ನಾವು ರೀಚ್ ಆದ್ವಿ ನೋಡಿ. ನಾವು ಯಾವ ಪ್ಲೇಸ್ ಅಂತ ಹೇಳಿದ್ನಲ್ಲ, ಬಂದು ಯಾವುದೋ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ. ಇದೆ ಫ್ರೆಂಡ್ಸ್ ಆ ಪ್ಲೇಸು. ಎಲ್ರಿಗೂ ಇಷ್ಟ ಆಯಿತಾ? ಬಂದ್ಬಿಡಿ ಎಲ್ಲರೂ ನಮ್ಮ ಜೊತೆ ಎಂಜಾಯ್ ಮಾಡೋಕ್ಕೆ. ಹೇಗಿದೆ ಪ್ಲೇಸು? ಇವನು ನನ್ನ ಮಗ, ಇವನು ಅಲ್ಲಿ ನನ್ನ ಮಂಜು ಫ್ರೆಂಡ್ ಮಗ, ಅವನು ಅಲ್ಲಿ ನನ್ನ ಮಗಳು. ಎಲ್ಲರೂ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ. ಬಂದ್ಬಿಡಿ ನಮ್ಮ ಜೊತೆ ಎಲ್ಲರೂ ಇವಾಗ ಎಂಜಾಯ್ ಮಾಡೋರಂತೆ ನೀವು ಫ್ರೆಂಡ್ಸ್. ಇದು ಯಾವ ಪ್ಲೇಸ್ ಗೊತ್ತಾ ನಿಮಗೆ? ಇದು ಕಾವೇರಿ ನದಿ. ಇದು ಶ್ರೀರಂಗಪಟ್ಟಣದ ಕಾವೇರಿ ನದಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮೂರು ನಮ್ಗೆ ಇಷ್ಟ ನೋಡಿ. ಎಂಜಾಯ್ ಮಾಡೋಕ್ಕೆ ಬೇಸಿಗೆ ರಜದಲ್ಲಿ ಇದಕ್ಕೆ ಬರ್ಬೋದು. ಅವಾಗವಾಗ ಬರ್ತಾ ಇರ್ತೀವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಇಳಿಯೋಣ ಈಗ. ಇವರಿಬ್ರು ಹೇಗೆ ಕೂತಿದ್ದಾರೆ ನೋಡಿ. ಇಬ್ರು ಹೊಳೆಗೆ ಬಂದ್ಬಿಟ್ಟು ಆಟ ಆಡೋಣ ಅಂತಂದ್ಬಿಟ್ಟು ಅವಳು ಲೈವಲ್ಲಿದ್ದಾಳೆ. ಇವನು ನೀರು ಸಾಕಾಗಲ್ವಂತೆ. ನಾವಂತೂ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ ನೋಡಿ. ಹೆಂಗೆ ಮಕ್ಳು ಎಂಜಾಯ್ ಮಾಡ್ತಿದ್ದಾರೆ. ಇಳಿಯೋಣ ಶಾರ್ವರಿ ಇವಾಗ ಹೊಳೆಗೆ. ನೋಡಿ ಕೌಶು ಈ ಕಡೆ ಪಾಪ, ಕಾಣಿಸ್ತಾ ಇಲ್ಲ ನೀನು. ಶಾರ್ವರಿ ಬಾ ಮುಂದಕ್ಕೆ ಬಾ, ನನ್ನ ಕೈ ಇಟ್ಕೊ ಬಾ. ನಾನಿಲ್ಲ ಇಟ್ಕೊಳ್ತೀನಿ. ಬಾಯ್ ಮಾಡಿ ಎರ್ಸ್ತಾಳೆ. ಈಗ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ನೋಡಿ. ತೊಂದರೆ ಇಲ್ಲ.
ಈಗ ಬಂದು ಕೂತ್ಕೊಂಡ್ಲು ನೋಡಿ. ಇಷ್ಟೊತ್ತರದ್ದು ಕೂಗಿ ಕೂಗಿ ಸಾಕಾಯ್ತು. ಇವಾಗ ಅವಳೇ ಎದ್ದು ಬಂದು ಇಲ್ಲಿ ಕೂತ್ಕೊಂಡ್ಲು. ಯಾರಿದ್ದೀರಾ ಐಡಲ್ಲಿ 5 ಮೆಂಬರ್ಸ್ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ನಾನು ಒಂದು ಒಳ್ಳೆ ಪ್ಲೇಸಿಗೆ ಬಂದು ನೀರು ಮಧ್ಯೆ ಯಾರಿದ್ದೀರಾ 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಪ್ಲೀಸ್ ಸಪೋರ್ಟ್ ಮಾಡಿ, ಮೆಸೇಜ್ ಮಾಡಿ. ನೀವು ಯಾರಿದ್ದೀರಾ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಶಾರ್ವರಿ ಇಳಿಯಮ್ಮ ನೀನು. ಪ್ಲೀಸ್ ಮೆಸೇಜ್ ಮಾಡಿ ಯಾರು. ಫ್ರೆಂಡ್ಸ್, ಈ ಥರ ಬೇಸಿಗೆ ರಜಾ ಇದ್ದಾಗ ಮಧ್ಯ ಈ ಥರ ಎಲ್ಲ ನಮ್ಮ ಹೊಳೆ ಹತ್ರ ಇರೋದ್ರಿಂದ ಅವಾಗವಾಗ ಬರ್ತಾ ಇರ್ತೀವಿ. ತುಂಬ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ನೀವು ಅಷ್ಟೇ ಬೇಸಿಗೆ ರಜಾ ಅಂತ ಬಂದಿದೆ, ಎಂಜಾಯ್ ಮಾಡೋಕ್ಕೆ ಈ ಥರ ಒಳ್ಳೆ ಪ್ಲೇಸ್ಗಳಿಗೆ ಹೋಗ್ಬೋದು. ನೀರಿರೋ ಜಾಗದಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನನ್ನ ಸೊಸೆ ಶಾರ್ವರಿ ಅಂತ ಅಣ್ಣನ ಮಗಳು. ಏನಂದ್ರೆ ಹೊಳೆಲಿ ಇಷ್ಟೊತ್ತರೆಗೂ ಇಳಿತಿದ್ದು. ಈಗ ನನ್ನ ಫ್ರೆಂಡ್ ಏನೋ ಮೊಸಳೆ ಇದೆ ಅಂತ ಅಂದಿದ ತಕ್ಷಣ ನಾನು ಹೊಳೆಗೆ ಇಳಿಯಲ್ಲ ಅಂತ ಹಠ ಮಾಡ್ತಾ ಕೂತಿದ್ದಾಳೆ. ಎಂಜಾಯ್ ಮಾಡಕ್ ಬಂದಿರೋದು. ಹಿಂಗೆ ಮಾಡಿದ್ರೆ ಹೆಂಗೆ ನೋಡಿ, ಇವಳು ಲೈವಲ್ಲಿ ಮಾತಾಡ್ತಾ ಮೊಸಳೆ ಇದೆ ಅಂತ ಹೇಳ್ಬಿಟ್ಟು ಅವಳು ಪಾಡಿಗೆ ಅವಳು ಲೈವ್ ಮಾಡ್ತಾ ಇದ್ದಾಳೆ. ಇಳಿಕಂತ ನಾನು ಇಲ್ವಾ, ಇಳಿಸ್ಕೊಳ್ತೀನಿ, ಆಟ ಆಡಿಸ್ತೀನಿ. ಎಲ್ರದ್ದು ಕಾಪಿ ಆಯ್ತಾ? ದೊಡ್ಡ ಹೊಳೆ ಬೆಂಗಳೂರು. ಫ್ರೆಂಡ್ಸ್, ಈಗೆಲ್ಲ ಮುಗೀತು. ನಾವು ಹೊಳೆಯಲ್ಲೆಲ್ಲ ಆಟ ಆಡಿದ್ದಾಯ್ತು ನೋಡಿ. ಜನ ಎಲ್ಲ ಕಡಿಮೆ ಆಗಿದ್ದಾರೆ, ಯಾರೂ ಇಲ್ಲ. ಇವಾಗ ಸಂಜೆ ಆಯಿತು, ನಾವು ಹೊರಡೋಣ ಅಂತ ಈಗ ಹೊರಡ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ ಹೊರಡೋದಕ್ಕೆ. ಫ್ರೆಂಡ್ಸ್ ಎಲ್ಲ ಬಾಯ್ ಮಾಡಿಬಿಡಿ, ಹೊರಡೋಣ. ಹಾಗೆ ಹೋಗ್ತಾ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಹೋಗೋಣ. ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಬಾಯ್ ಚಿಲ್ಡ್ರನ್ಸ್. ಅವಳಲ್ಲಿ ಶಾರ್ವರಿ ಇಲ್ಲ ಇದ್ದಾಳೆ. ಬಾಯ್. ನಾವು ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಹೋಗ್ತೀವಿ. ವ್ಲಾಗ್ ಹಾಕ್ತೀವಿ, ನೋಡಿ ಎಂಜಾಯ್ ಮಾಡಿ. ಬಾಯ್. ಫ್ರೆಂಡ್ಸ್, ಇಲ್ಲೇ ಹೊಳೆಯಿಂದ ಮೇಲೆ ಹೋದರೆ ಅಲ್ಲಿ ಚಿರುಮುರಿ ಎಲ್ಲ ಮಾಡ್ತಿದ್ರು. ನಾವು ಚಿರುಮುರಿ ತೊಗೊಂಡ್ವಿ, ಸ್ನಾನ ಮಾಡ್ಕೊಂಡಿದ್ವಲ್ಲ. ಎಲ್ಲರೂ ಹೊಳೆಯಲ್ಲಿ ಆಟ ಆಡೋದ್ರಿಂದ ಚಳಿ ಅನಿಸ್ತಿತ್ತು. ಹಾಗೆ ಖಾರವಾಗಿ ಏನಾದರೂ ತಿನ್ನೋಣ ಅನಿಸ್ತಿತ್ತು. ಹಾಗಾಗಿ ಇಲ್ಲಿ ಚಿರುಮುರಿ ಒಂದೇ ಇದ್ದಿದ್ದು, ಇನ್ನೇನೂ ಇರಲಿಲ್ಲ. ಹಾಗಾಗಿ ಚಿರುಮುರಿ ಮತ್ತು ಬನ್ ಮಾತ್ರ ಇತ್ತು. ಅದು ತೊಗೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿ. ಮಕ್ಕಳು ಬನ್ನೆಲ್ಲ ತಿಂತಾ ಇದ್ದಾರೆ. ನಮ್ಮ ಶಾರ್ವರಿ ಅಂತೂ ಚಿರುಮುರಿ ಖಾರ ಬೇಡ ಅಂತ ಬರೀ ಬನ್ ಮಾತ್ರ ತಿಂತಿದ್ದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ನಾನು ಮಾಡಿರೋ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.